ಕೆಲವೇ ಕ್ಷಣಗಳಲ್ಲಿ ವಿಜಯ್ ರೂಪಾನಿ ಅಂತಿಮ ಯಾತ್ರೆಯನ್ನ ಮಾಡಲಾಗುತ್ತೆ. ವಿಮಾನ ಪತನದಲ್ಲಿ ಗುಜರಾತ್ನ ಮಾಜಿ ಸಿಎಂ ವಿಧಿವಶರಾಗಿದ್ರು. ನಿನ್ನೆ ರೂಪಾನಿ ಕುಟುಂಬಸ್ಥರಿಗೆ ಮೃತದೇಹವನ್ನು ಹಸ್ತಾಂತರ ಮಾಡಲಾಗಿತ್ತು. ಅವರ ಡೆಡ್ ಬಾಡಿಯನ್ನು ಐಡೆಂಟಿಫೈ ಮಾಡೋದಕ್ಕೆ 70 ಗಂಟೆಗಳ ಕಾಲ ಸಮಯ ತಗೊಂಡಿತ್ತು. ಅಂದ್ರೆ ಬಾಡಿಯಷ್ಟು ಮಾಂಸದ ಮುದ್ದೆಯಾಗಿ ಹೋಗಿತ್ತು, ಸುಟ್ಟು ಕರಕಲಾಗಿ ಹೋಗಿತ್ತು. ಈಗ ಬಾಡಿಯನ್ನು ಐಡೆಂಟಿಫೈ ಮಾಡಿದ್ದಾರೆ. ಕೆಲವೇ ಹೊತ್ತಿನಲ್ಲಿ ಅವರ ಡಿಎನ್ಎ ಆಧಾರದ ಮೇಲೆ ಐಡೆಂಟಿಫೈ ಮಾಡಿದ್ದಾರೆ. ಅವರ ಅಂತಿಮ ಯಾತ್ರೆಯೂ ಕೂಡ ಕೆಲವೇ ಹೊತ್ತಿನಲ್ಲಿ ನಡೆಯುತ್ತೆ. ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಅವರ ಅಂತಿಮ ಯಾತ್ರೆ ಕೆಲವೇ ಹೊತ್ತಿನಲ್ಲಿ ನಡೆಯುತ್ತೆ. ಭೀಕರವಾದಂತಹ ವಿಮಾನ ದುರಂತದಲ್ಲಿ ಅವರು ಮೃತಪಟ್ಟಿದ್ರು. ವಿಜಯ್ ರೂಪಾನಿ ಅವರ ಅಂತಿಮ ಯಾತ್ರೆಗೆ ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ದಾರೆ. ವಿಜಯ್ ರೂಪಾನಿ ಗುಜರಾತ್ನ ಮಾಜಿ ಮುಖ್ಯಮಂತ್ರಿಗಳು. ಮೊನ್ನೆ ಆದಂತ ಅಹಮದಾಬಾದ್ನ ವಿಮಾನ ದುರಂತದಲ್ಲಿ ಅವರು ಕೂಡ ಮೃತಪಟ್ಟಿದ್ರು. ಅವರ ಡೆಡ್ ಬಾಡಿಯನ್ನ ಐಡೆಂಟಿಫೈ ಮಾಡೋದಕ್ಕೆ ಸುಮಾರು 70 ಗಂಟೆಗಳ ಕಾಲ ಸಮಯ ತಗೊಂಡಿದ್ರು. ಅಂದ್ರೆ ಅಷ್ಟು ಈಸಿ ಇರಲಿಲ್ಲ. ಡಿಎನ್ಎ ಆಧಾರದ ಮೇಲೆ ಅವರ ಡೆಡ್ ಬಾಡಿಯನ್ನು ಐಡೆಂಟಿಫೈ ಮಾಡಿ ಈಗ ಅಂತಿಮ ಯಾತ್ರೆಯಲ್ಲಿ ಅವರ ಅಂತಿಮ ವಿಧಿವಿಧಾನದ ಕಾರ್ಯಗಳನ್ನ ಕೆಲವೇ ಕ್ಷಣಗಳಲ್ಲಿ ವಿಜಯ್ ರೂಪಾನಿ ಅಂತಿಮ ಯಾತ್ರೆಯನ್ನ ಮಾಡಲಾಗುತ್ತೆ. ವಿಮಾನ ಪತನದಲ್ಲಿ ಗುಜರಾತ್ನ ಮಾಜಿ ಸಿಎಂ ವಿಧಿವಶರಾಗಿದ್ರು. ನಿನ್ನೆ ರೂಪಾನಿ ಕುಟುಂಬಸ್ಥರಿಗೆ ಮೃತದೇಹವನ್ನು ಹಸ್ತಾಂತರ ಮಾಡಲಾಗಿತ್ತು. ಅವರ ಡೆಡ್ ಬಾಡಿಯನ್ನು ಐಡೆಂಟಿಫೈ ಮಾಡೋದಕ್ಕೆ 70 ಗಂಟೆಗಳ ಕಾಲ ಸಮಯ ತಗೊಂಡಿತ್ತು. ಅಂದ್ರೆ ಬಾಡಿಯಷ್ಟು ಮಾಂಸದ ಮುದ್ದೆಯಾಗಿ ಹೋಗಿತ್ತು, ಸುಟ್ಟು ಕರಕಲಾಗಿ ಹೋಗಿತ್ತು. ಈಗ ಬಾಡಿಯನ್ನು ಐಡೆಂಟಿಫೈ ಮಾಡಿದ್ದಾರೆ. ಕೆಲವೇ ಹೊತ್ತಿನಲ್ಲಿ ಅವರ ಡಿಎನ್ಎ ಆಧಾರದ ಮೇಲೆ ಐಡೆಂಟಿಫೈ ಮಾಡಿದ್ದಾರೆ. ಅವರ ಅಂತಿಮ ಯಾತ್ರೆಯೂ ಕೂಡ ಕೆಲವೇ ಹೊತ್ತಿನಲ್ಲಿ ನಡೆಯುತ್ತೆ. ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಅವರ ಅಂತಿಮ ಯಾತ್ರೆ ಕೆಲವೇ ಹೊತ್ತಿನಲ್ಲಿ ನಡೆಯುತ್ತೆ. ಭೀಕರವಾದಂತಹ ವಿಮಾನ ದುರಂತದಲ್ಲಿ ಅವರು ಮೃತಪಟ್ಟಿದ್ರು. ವಿಜಯ್ ರೂಪಾನಿ ಅವರ ಅಂತಿಮ ಯಾತ್ರೆಗೆ ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ದಾರೆ. ವಿಜಯ್ ರೂಪಾನಿ ಗುಜರಾತ್ನ ಮಾಜಿ ಮುಖ್ಯಮಂತ್ರಿಗಳು. ಮೊನ್ನೆ ಆದಂತ ಅಹಮದಾಬಾದ್ನ ವಿಮಾನ ದುರಂತದಲ್ಲಿ ಅವರು ಕೂಡ ಮೃತಪಟ್ಟಿದ್ರು. ಅವರ ಡೆಡ್ ಬಾಡಿಯನ್ನ ಐಡೆಂಟಿಫೈ ಮಾಡೋದಕ್ಕೆ ಸುಮಾರು 70 ಗಂಟೆಗಳ ಕಾಲ ಸಮಯ ತಗೊಂಡಿದ್ರು. ಅಂದ್ರೆ ಅಷ್ಟು ಈಸಿ ಇರಲಿಲ್ಲ. ಡಿಎನ್ಎ ಆಧಾರದ ಮೇಲೆ ಅವರ ಡೆಡ್ ಬಾಡಿಯನ್ನು ಐಡೆಂಟಿಫೈ ಮಾಡಿ ಈಗ ಅಂತಿಮ ಯಾತ್ರೆಯಲ್ಲಿ ಅವರ ಅಂತಿಮ ವಿಧಿವಿಧಾನದ ಕಾರ್ಯಗಳನ್ನ ಕೆಲವೇ ಕ್ಷಣಗಳಲ್ಲಿ ವಿಜಯ್ ರೂಪಾನಿ ಅಂತಿಮ ಯಾತ್ರೆಯನ್ನ ಮಾಡಲಾಗುತ್ತೆ. ವಿಮಾನ ಪತನದಲ್ಲಿ ಗುಜರಾತ್ನ ಮಾಜಿ ಸಿಎಂ ವಿಧಿವಶರಾಗಿದ್ರು. ನಿನ್ನೆ ರೂಪಾನಿ ಕುಟುಂಬಸ್ಥರಿಗೆ ಮೃತದೇಹವನ್ನು ಹಸ್ತಾಂತರ ಮಾಡಲಾಗಿತ್ತು. ಅವರ ಡೆಡ್ ಬಾಡಿಯನ್ನು ಐಡೆಂಟಿಫೈ ಮಾಡೋದಕ್ಕೆ 70 ಗಂಟೆಗಳ ಕಾಲ ಸಮಯ ತಗೊಂಡಿತ್ತು. ಅಂದ್ರೆ ಬಾಡಿಯಷ್ಟು ಮಾಂಸದ ಮುದ್ದೆಯಾಗಿ ಹೋಗಿತ್ತು, ಸುಟ್ಟು ಕರಕಲಾಗಿ ಹೋಗಿತ್ತು. ಈಗ ಬಾಡಿಯನ್ನು ಐಡೆಂಟಿಫೈ ಮಾಡಿದ್ದಾರೆ. ಕೆಲವೇ ಹೊತ್ತಿನಲ್ಲಿ ಅವರ ಡಿಎನ್ಎ ಆಧಾರದ ಮೇಲೆ ಐಡೆಂಟಿಫೈ ಮಾಡಿದ್ದಾರೆ. ಅವರ ಅಂತಿಮ ಯಾತ್ರೆಯೂ ಕೂಡ ಕೆಲವೇ ಹೊತ್ತಿನಲ್ಲಿ ನಡೆಯುತ್ತೆ. ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಅವರ ಅಂತಿಮ ಯಾತ್ರೆ ಕೆಲವೇ ಹೊತ್ತಿನಲ್ಲಿ ನಡೆಯುತ್ತೆ. ಭೀಕರವಾದಂತಹ ವಿಮಾನ ದುರಂತದಲ್ಲಿ ಅವರು ಮೃತಪಟ್ಟಿದ್ರು. ವಿಜಯ್ ರೂಪಾನಿ ಅವರ ಅಂತಿಮ ಯಾತ್ರೆಗೆ ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ದಾರೆ. ವಿಜಯ್ ರೂಪಾನಿ ಗುಜರಾತ್ನ ಮಾಜಿ ಮುಖ್ಯಮಂತ್ರಿಗಳು. ಮೊನ್ನೆ ಆದಂತ ಅಹಮದಾಬಾದ್ನ ವಿಮಾನ ದುರಂತದಲ್ಲಿ ಅವರು ಕೂಡ ಮೃತಪಟ್ಟಿದ್ರು. ಅವರ ಡೆಡ್ ಬಾಡಿಯನ್ನ ಐಡೆಂಟಿಫೈ ಮಾಡೋದಕ್ಕೆ ಸುಮಾರು 70 ಗಂಟೆಗಳ ಕಾಲ ಸಮಯ ತಗೊಂಡಿದ್ರು. ಅಂದ್ರೆ ಅಷ್ಟು ಈಸಿ ಇರಲಿಲ್ಲ. ಡಿಎನ್ಎ ಆಧಾರದ ಮೇಲೆ ಅವರ ಡೆಡ್ ಬಾಡಿಯನ್ನು ಐಡೆಂಟಿಫೈ ಮಾಡಿ ಈಗ ಅಂತಿಮ ಯಾತ್ರೆಯಲ್ಲಿ ಅವರ ಅಂತಿಮ ವಿಧಿವಿಧಾನದ ಕಾರ್ಯಗಳನ್ನ ಕೆಲವೇ ಕ್ಷಣಗಳಲ್ಲಿ ವಿಜಯ್ ರೂಪಾನಿ ಅಂತಿಮ ಯಾತ್ರೆಯನ್ನ ಮಾಡಲಾಗುತ್ತೆ. ವಿಮಾನ ಪತನದಲ್ಲಿ ಗುಜರಾತ್ನ ಮಾಜಿ ಸಿಎಂ ವಿಧಿವಶರಾಗಿದ್ರು. ನಿನ್ನೆ ರೂಪಾನಿ ಕುಟುಂಬಸ್ಥರಿಗೆ ಮೃತದೇಹವನ್ನು ಹಸ್ತಾಂತರ ಮಾಡಲಾಗಿತ್ತು. ಅವರ ಡೆಡ್ ಬಾಡಿಯನ್ನು ಐಡೆಂಟಿಫೈ ಮಾಡೋದಕ್ಕೆ 70 ಗಂಟೆಗಳ ಕಾಲ ಸಮಯ ತಗೊಂಡಿತ್ತು. ಅಂದ್ರೆ ಬಾಡಿಯಷ್ಟು ಮಾಂಸದ ಮುದ್ದೆಯಾಗಿ ಹೋಗಿತ್ತು, ಸುಟ್ಟು ಕರಕಲಾಗಿ ಹೋಗಿತ್ತು. ಈಗ ಬಾಡಿಯನ್ನು ಐಡೆಂಟಿಫೈ ಮಾಡಿದ್ದಾರೆ. ಕೆಲವೇ ಹೊತ್ತಿನಲ್ಲಿ ಅವರ ಡಿಎನ್ಎ ಆಧಾರದ ಮೇಲೆ ಐಡೆಂಟಿಫೈ ಮಾಡಿದ್ದಾರೆ. ಅವರ ಅಂತಿಮ ಯಾತ್ರೆಯೂ ಕೂಡ ಕೆಲವೇ ಹೊತ್ತಿನಲ್ಲಿ ನಡೆಯುತ್ತೆ. ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಅವರ ಅಂತಿಮ ಯಾತ್ರೆ ಕೆಲವೇ ಹೊತ್ತಿನಲ್ಲಿ ನಡೆಯುತ್ತೆ. ಭೀಕರವಾದಂತಹ ವಿಮಾನ ದುರಂತದಲ್ಲಿ ಅವರು ಮೃತಪಟ್ಟಿದ್ರು.
ವಿಜಯ್ ರೂಪಾನಿ ಅವರ ಅಂತಿಮ ಯಾತ್ರೆಗೆ ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ದಾರೆ. ವಿಜಯ್ ರೂಪಾನಿ ಗುಜರಾತ್ನ ಮಾಜಿ ಮುಖ್ಯಮಂತ್ರಿಗಳು. ಮೊನ್ನೆ ಆದಂತ ಅಹಮದಾಬಾದ್ನ ವಿಮಾನ ದುರಂತದಲ್ಲಿ ಅವರು ಕೂಡ ಮೃತಪಟ್ಟಿದ್ರು. ಅವರ ಡೆಡ್ ಬಾಡಿಯನ್ನ ಐಡೆಂಟಿಫೈ ಮಾಡೋದಕ್ಕೆ ಸುಮಾರು 70 ಗಂಟೆಗಳ ಕಾಲ ಸಮಯ ತಗೊಂಡಿದ್ರು. ಅಂದ್ರೆ ಅಷ್ಟು ಈಸಿ ಇರಲಿಲ್ಲ. ಡಿಎನ್ಎ ಆಧಾರದ ಮೇಲೆ ಅವರ ಡೆಡ್ ಬಾಡಿಯನ್ನು ಐಡೆಂಟಿಫೈ ಮಾಡಿ ಈಗ ಅಂತಿಮ ಯಾತ್ರೆಯಲ್ಲಿ ಅವರ ಅಂತಿಮ ವಿಧಿವಿಧಾನದ ಕಾರ್ಯಗಳನ್ನ ಕೆಲವೇ ಕ್ಷಣಗಳಲ್ಲಿ ವಿಜಯ್ ರೂಪಾನಿ ಅಂತಿಮ ಯಾತ್ರೆಯನ್ನ ಮಾಡಲಾಗುತ್ತೆ. ವಿಮಾನ ಪತನದಲ್ಲಿ ಗುಜರಾತ್ನ ಮಾಜಿ ಸಿಎಂ ವಿಧಿವಶರಾಗಿದ್ರು. ನಿನ್ನೆ ರೂಪಾನಿ ಕುಟುಂಬಸ್ಥರಿಗೆ ಮೃತದೇಹವನ್ನು ಹಸ್ತಾಂತರ ಮಾಡಲಾಗಿತ್ತು. ಅವರ ಡೆಡ್ ಬಾಡಿಯನ್ನು ಐಡೆಂಟಿಫೈ ಮಾಡೋದಕ್ಕೆ 70 ಗಂಟೆಗಳ ಕಾಲ ಸಮಯ ತಗೊಂಡಿತ್ತು. ಅಂದ್ರೆ ಬಾಡಿಯಷ್ಟು ಮಾಂಸದ ಮುದ್ದೆಯಾಗಿ ಹೋಗಿತ್ತು, ಸುಟ್ಟು ಕರಕಲಾಗಿ ಹೋಗಿತ್ತು. ಈಗ ಬಾಡಿಯನ್ನು ಐಡೆಂಟಿಫೈ ಮಾಡಿದ್ದಾರೆ. ಕೆಲವೇ ಹೊತ್ತಿನಲ್ಲಿ ಅವರ ಡಿಎನ್ಎ ಆಧಾರದ ಮೇಲೆ ಐಡೆಂಟಿಫೈ ಮಾಡಿದ್ದಾರೆ. ಅವರ ಅಂತಿಮ ಯಾತ್ರೆಯೂ ಕೂಡ ಕೆಲವೇ ಹೊತ್ತಿನಲ್ಲಿ ನಡೆಯುತ್ತೆ. ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಅವರ ಅಂತಿಮ ಯಾತ್ರೆ ಕೆಲವೇ ಹೊತ್ತಿನಲ್ಲಿ ನಡೆಯುತ್ತೆ. ಭೀಕರವಾದಂತಹ ವಿಮಾನ ದುರಂತದಲ್ಲಿ ಅವರು ಮೃತಪಟ್ಟಿದ್ರು. ವಿಜಯ್ ರೂಪಾನಿ ಅವರ ಅಂತಿಮ ಯಾತ್ರೆಗೆ ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ದಾರೆ. ವಿಜಯ್ ರೂಪಾನಿ ಗುಜರಾತ್ನ ಮಾಜಿ ಮುಖ್ಯಮಂತ್ರಿಗಳು. ಮೊನ್ನೆ ಆದಂತ ಅಹಮದಾಬಾದ್ನ ವಿಮಾನ ದುರಂತದಲ್ಲಿ ಅವರು ಕೂಡ ಮೃತಪಟ್ಟಿದ್ರು. ಅವರ ಡೆಡ್ ಬಾಡಿಯನ್ನ ಐಡೆಂಟಿಫೈ ಮಾಡೋದಕ್ಕೆ ಸುಮಾರು 70 ಗಂಟೆಗಳ ಕಾಲ ಸಮಯ ತಗೊಂಡಿದ್ರು. ಅಂದ್ರೆ ಅಷ್ಟು ಈಸಿ ಇರಲಿಲ್ಲ. ಡಿಎನ್ಎ ಆಧಾರದ ಮೇಲೆ ಅವರ ಡೆಡ್ ಬಾಡಿಯನ್ನು ಐಡೆಂಟಿಫೈ ಮಾಡಿ ಈಗ ಅಂತಿಮ ಯಾತ್ರೆಯಲ್ಲಿ ಅವರ ಅಂತಿಮ ವಿಧಿವಿಧಾನದ ಕಾರ್ಯಗಳನ್ನ ಕೆಲವೇ ಕ್ಷಣಗಳಲ್ಲಿ ವಿಜಯ್ ರೂಪಾನಿ ಅಂತಿಮ ಯಾತ್ರೆಯನ್ನ ಮಾಡಲಾಗುತ್ತೆ. ವಿಮಾನ ಪತನದಲ್ಲಿ ಗುಜರಾತ್ನ ಮಾಜಿ ಸಿಎಂ ವಿಧಿವಶರಾಗಿದ್ರು. ನಿನ್ನೆ ರೂಪಾನಿ ಕುಟುಂಬಸ್ಥರಿಗೆ ಮೃತದೇಹವನ್ನು ಹಸ್ತಾಂತರ ಮಾಡಲಾಗಿತ್ತು. ಅವರ ಡೆಡ್ ಬಾಡಿಯನ್ನು ಐಡೆಂಟಿಫೈ ಮಾಡೋದಕ್ಕೆ 70 ಗಂಟೆಗಳ ಕಾಲ ಸಮಯ ತಗೊಂಡಿತ್ತು. ಅಂದ್ರೆ ಬಾಡಿಯಷ್ಟು ಮಾಂಸದ ಮುದ್ದೆಯಾಗಿ ಹೋಗಿತ್ತು, ಸುಟ್ಟು ಕರಕಲಾಗಿ ಹೋಗಿತ್ತು. ಈಗ ಬಾಡಿಯನ್ನು ಐಡೆಂಟಿಫೈ ಮಾಡಿದ್ದಾರೆ. ಕೆಲವೇ ಹೊತ್ತಿನಲ್ಲಿ ಅವರ ಡಿಎನ್ಎ ಆಧಾರದ ಮೇಲೆ ಐಡೆಂಟಿಫೈ ಮಾಡಿದ್ದಾರೆ. ಅವರ ಅಂತಿಮ ಯಾತ್ರೆಯೂ ಕೂಡ ಕೆಲವೇ ಹೊತ್ತಿನಲ್ಲಿ ನಡೆಯುತ್ತೆ. ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಅವರ ಅಂತಿಮ ಯಾತ್ರೆ ಕೆಲವೇ ಹೊತ್ತಿನಲ್ಲಿ ನಡೆಯುತ್ತೆ. ಭೀಕರವಾದಂತಹ ವಿಮಾನ ದುರಂತದಲ್ಲಿ ಅವರು ಮೃತಪಟ್ಟಿದ್ರು. ವಿಜಯ್ ರೂಪಾನಿ ಅವರ